ಅಮ್ಮ ಬೇಗ ಹೇಳಿ ನೀನು. ಎಂತಕ್ಕೆ ಅಷ್ಟು ಅರ್ಜೆಂಟ್ ಫೋನ್ ಮಾಡ್ದಲ್ಲ? ಬೆಳಗ್ಗೆ ಅಷ್ಟೇ ಫೋನ್ ಮಾಡಿ ಹೇಳಿನಿ ಆರಾಮಿದ್ದೀನಿ ಅಂತ. ಅದು ನಿಂಗೆ ಒಳ್ಳೆ ಮಾತಾಡಿದರೆ ಏನಾಗ್ತಿತ್ತಮ್ಮ? ಇಚ್ಚಿಗೆ ಬಾ ಅಂತ ಒಂದೇ ಸಮ ಹೇಳ್ತಿದ್ದೀಯ. ಅತ್ತೆ ಬೇರೆ ಅಲ್ಲೇ ಆದರೆ ಗೊತ್ತಾ? ಹಂಗೆ ಎಲ್ಲ ಬಿಟ್ಟು ಬಿಸಾಕ್ ಬರೋಕ್ಕಾಗ್ತದ? ನಿಂಗೆ ಗೊತ್ತಿರ್ಬೇಕು ಇವೆಲ್ಲ. ಯಾವಾಗಲೂ ನೀನೇ ಹೇಳ್ತೀಯ ಯಾರು ಇದ್ದಾಗ ನೀನು ಫೋನ್ ಇಚ್ಚಿಗೆ ತೊಗೊಂಡು ಬರೋಕ್ಕೆ ಹೋಗಬೇಡ, ಅಲ್ಲೇ ನಿಂತು ಮಾತಾಡು, ಏನಾಗಲ್ಲ ಅಂತ. ಇವತ್ತು ಯಾಕೆ ಹಿಂಗೆ ಮಾಡ್ತಿದ್ದೀಯ? ಎಂತ ಹೇಳಿ, ಬೇಗ ಹೇಳು. ಹೇಳೋದೆ ಅಂತ ನಿಮಗೆಲ್ಲ ಗೊತ್ತಿದ್ದಿದೆಯಾ ಇರಬೇಕು. ನನ್ನ ಹತ್ರ ಗುಟ್ಟು ಮಾಡಿರಿ, ನಂಗೆ ಗೊತ್ತಾಗಲ್ಲ ಅಂತ ಮಾಡಿದೆ ಏನಲ್ಲ. ಅಷ್ಟು ರೀತಿ ಹೇಳಿದೆ ಹೌದಾ ನಿನ್ನ ಹತ್ರ? ಯಾರು ಅಂತ ಹೇಳು, ಹೋಗಲ್ಲೇ ನಾವೇ ಹೋಗಿ ಮಾತಾಡೋಣ, ಕಣ್ತುಂಡು ಮಾಡೋಣ, ಇಲ್ಲಿದ್ರೆ ಮತ್ತೆ ಇದೇ ಥರ ಆತಿರ್ತದೆ ಅಂತ ಒಂದು ಸಲ ಹೇಳ್ದೆ ನೀನು. ನಿಂಗೆ ಗೊತ್ತಿಲ್ಲದೆ ಇತ್ತ? ಅಲ್ಲ ನಿಂಗೆ ಗೊತ್ತಿಲ್ಲೇನು, ನಾನು ಅದನ್ನಾರು ಹೇಳಲ್ಲ. ಈಗ ಮತ್ತು ಭಾಳ ಒಂದು ತಲೆ ತಗೋಬೇಡ ನೀನು. ನಾನು ಹೆಂಗೆಂಗೋ ಮಾಡಂತೂ ಕಂಡು ಹಿಡ್ಕೊಂಡ ಮೇಲೆ ಸುಮ್ಮನಿದ್ರೆ ಆಗಲ್ಲ. ಅದು ಮುಂದಿಂದ ಏನು ಒಂದು ಇದು ಮಾಡಬೇಕು, ಮಾಡಿದ್ರೆ ಸೈ. ನಾನು ಅತ್ಲಾಗಿಂದ ಪಾರ್ವತಕ್ಕನ ಕರ್ಕೋತೀನಿ, ಅವರೇನಲ್ಲ ಅಂತ ಹೇಳೋಲ್ಲ ಪಾಪ, ಅವರು ಸುಖ ಕಷ್ಟ ಕಂಡರೆಯ. ನೀನು ಬರೋಕ್ಕಾದ್ರೂ ಬಾ, ಆಗಿದ್ರೆ ಬೇಡ. ನಾನು ಪಾರ್ವತಕ್ಕನೇ ಹೋಗ್ತೀವಿ, ಹೋಗಿ ಏನು ಎತ್ತ ಅಂತ ಮಾತಾಡ್ಕೊ ಬರ್ತೀವಿ. ನಿಂಗೆ ಮತ್ತೆ ಹೇಳ್ದೆ ಹೋದ್ರೆ ನೀ ಏನಾರು ಹೇಳ್ತೀಯೇನೋ ಅಂಥೇಳಿ ಬಂದರೆ ನಾಳೆನೇ ಬರ್ತೀನಿ. ನಿನ್ನ ಅಪ್ಪ ಬೈಕಲಲ್ಲಿ ತನಕ ಬಿಡ್ತೀನಿ ಅಂದಾರೆ. ನಿಮ್ಮ ಮನೆಗೆ ಬರೋಲ್ಲ ಮಗನೇ. ನಿಮ್ಮ ಮನೆಗೆ ಬಂದರೆ ನಾನು ಎಂಥಾರು ಒಂಚೂರು ಕೈಯಲ್ಲಿ ಹಿಡ್ಕೊ ಬರ್ಬೇಕಾಗ್ತದೆ, ಅಷ್ಟೆಲ್ಲ ಹಿಡ್ಕೊಂಡು ಅಲ್ಲಿ ಹೋಗೋಕ್ಕಾಗಲ್ಲ. ಈಗ ನಿಮ್ಮ ಮನೆಗೆ ಬಂದು ಕೂಡಲೇ ಹೋಗ್ತೀನಿ ಅಂತ ಹೇಳಿದ್ರೆ ಇಂತಲ್ಲಿಗೆ ಅಂತ ಕೇಳ್ತಾರೆ. ಹಂಗಾಗಿ ರಗಳೇ ಬೇಡ, ಹೋಗಿ ಬಂದ 2 ದಿವಸ ಬಿಟ್ಟು ನಿಮ್ಮ ಮನೆಗೆ ಬರ್ತೀನಿ ಆತ. ಅಯ್ಯೋ ಮರತಿ ಅಮ್ಮ, ನೀನು ಎಂತ ಹೇಳಿದ್ರೆ ಸುಸೂತ್ರ ಹೇಳು. ತಲೆ ಬುಡ ಒಂದು ಅರ್ಥ ಆಗಲ್ಲ ಮರತಿ ನನಗೆ. ಎಂತ ಹೇಳ್ತಿದ್ದೀಯಾ? ಎಲ್ಲಿಗೆ ಹೋಗ್ತೀಯ? ಅಲ್ಲಿಗೆ ಹೋಗಿ ಬಂದು ನಿಮ್ಮ ಮನೆಗೆ ಬರ್ತೀನಿ ಅಂತೀಯಲ್ಲ. ನಮ್ಮ ಮನೆಗೆ ಬರೋದು 2 ದಿವಸ ತಡಾಗಿ ಬಂದ್ರೆ ನನಗೇನು ಬೇಜಾರಿಲ್ಲ. ನೀ ಬೇಕಾದ್ರೆ ಪೂರಿತವ್ರ ಮನೆಗೆ ಹೋಗು, ಇಲ್ಲಿರು ಬೇಡ. ಅವ್ನು ಕೆಲಸ ಮಾಡಿ ಇಲ್ಲಿಗೆ ಬಾ, ನಾನು ನೀನು ಒಟ್ಟಾಗಿ ಪೂರಿತವ್ರ ಮನೆಗೆ ಹೋಗೋಣ. ಮತ್ತು ಎಲ್ಲಿಗೂ ಹೋಗೋದು, ಪಾರ್ವತಕ್ಕನ ಕರ್ಕೊಂಡು ಹೋಗೋದು ಅಂತೀಯಲ್ಲ, ಏನು ಹೇಳು? ಎಂತ ನಂಗೆ ಕರೆಕ್ಟಾಗಿ ಒಂಚೂರು ಹೇಳ್ಕೆ ಅಮ್ಮ ನೀನು. ಹೇಳೋಕ್ಕೆಂತ ಉಳಿಲ್ಲ ನೀನು. ಆವಾಗಿಂದ ಅಯ್ಯೋ ರಘುವೀರ್ ಮಾವ ಹಂಗೆ ಉಪಕಾರ ಮಾಡಿದ್ರು, ಹಿಂಗೆ ಉಪಕಾರ ಮಾಡಿದ್ರು ಅಂತ ಹೇಳ್ದಾಗಲೇ ನಂಗೊಂಥರ ಗುಮಾನ ಆಗಿತ್ತು. ಯಾರೋ 3ನೇ ಮನಸ್ಸೇ ಬಂದು ಎಂತಕ್ಕಷ್ಟು ಉಪಕಾರ ಮಾಡಬೇಕು ನಿಂಗೆ ಅಂತ ಉಪಕಾರ ಮಾಡಿದ್ದು ಇದಕ್ಕೆ. ಯಾಕೆ ಅಂದರೆ ತನ್ನ ಮಗಳಿಗೊಂದು ನೆಲೆ ಕಾಣಿಸ್ಬೇಕಾತಲ್ಲ, ದುಡ್ಡು ಕಾಸು ಅದೇ ಅಂತ ಗೊತ್ತಾತಲ್ಲ. ನನ್ನ ಇನ್ನೊಂದು ಮಗಳು ಕಣ್ಣಿಗೆ ಸುಣ್ಣ ಹಾಕಿ ಮತ್ತೊಂದು ಮಗಳು ಇದಕ್ಕೆ ಕಣ್ಣಿಗೆ ಬೆಣ್ಣೆ ಹಾಕೋ ಥರ ನಾಟಕ ಮಾಡಿತ್ತು. ಒಳ್ಳೆಯರು ಅಂತಿದ್ದೆ, ಕೇಂದ್ರ ನೀನು ಏನು ಹೇಳ್ತೀಯ ಗೊತ್ತಾ? ಸುಮ್ಮನೆ ಯಾರು ನಮಗೆ ಉಪಕಾರ ಮಾಡೋಕ್ಕೆ ಬರಲ್ಲ, ಅದನ್ನೊಂದು ತಿಳ್ಕೊಬಿಡು. ನಿಂಗೆ ಅವತ್ತಿಂದ ಹೇಳ್ತಾ ಬಂದೆ, ಏನು ಇಲ್ಲದೆ ಆ ಮನಸ್ಸೇ ನಿಮ್ಮ ಮನೆಗೆ ಬರಲ್ಲ ಅಂತ. ರಘುವೀರ್ ಮಾವನ ಸುದ್ದಿ ಹೇಳ್ತಿದ್ದೀಯಾ? ಏನೇ ಅವ್ರು ಏನು ಮಾಡಿದ್ರು ಅಮ್ಮ ನಿಂಗೆ? ಮತ್ತೊಂದು ಹೊಸದು ಎಂತ ಶುರು ಮಾಡ್ತಿದ್ದೀಯ ಮರತಿಯೋ? ಗಟ್ಟಿ ಮಾತಾಡೋಂಗೂ ಇಲ್ಲ, ಇಲ್ಲಿ ಬಂದು ಕೇಳಿಸ್ಕೊತಾರೆ ಏನೋ. ನೀ ಎಂತ ನೇರ ಹೇಳು ಮರತಿ ಬೇಗ, ಈಗ ಯಾರು ಬರ್ತಾರೆ ಇಲ್ಲಿ. ಹಂಗೆ ನಿಂಗೂ ಇಷ್ಟು ದಿನಾರು ಗೊತ್ತಿಲ್ಲ ಅಲ್ಲ? ಪೂರಿತ್ನೂ ಗುಟ್ಟೆ ಮಾಡ್ತಾಳೆ ನೋಡಿ. ಏನಲ್ಲೇ ಪೂರಿತ್ ಇಲ್ಲಿಗೆ ಬಂದಿದ್ದಕ್ಕೆ ಬೇರೆ ಯಾರು ಇದಲ್ಲ. ಇನ್ನು ರಘುವೀರ್ ಮಾವ ಅಂತ ಹೇಳ್ತೀಯಲ್ಲ, ಅವ್ರ ಮಗಳು ಯಾರೋ ಒಬ್ಬಳು ಅದಿ ಅಂತಲ್ಲ, ಯಾವಳು ಒಂದು ಬಾಲೆ ಅದಿ ಅಂತಲ್ಲ, ಅವಳು ಮದುವೆ ಆಗದೆ ಹೋಗೋಕ್ಕೆ ಹಾಕ್ಯಂಡು ಹೋಗಿ ಒಂದು ಬಾಲೆ ಆದಮೇಲೆ ಗಂಡನ ಬಿಟ್ಕೊಂಡು ಎಂತಕ್ಕಿಲ್ಲ ಅದೇನು ಬಂದಿರೋ ಸಿಟ್ಟಿಗೆ ಅವಳು ಜುಟ್ಟಿ ಕೂದಲು ಹಿಡಿದು ಕೇಳೋಣ ಅಂತ ಕಾಣ್ತದೆ. ಇನ್ನು ನಿನ್ನ ಅಪ್ಪ ಬೈತಾರೆ, ಅಷ್ಟೆಲ್ಲ ಜೋರು ಇದು ಮಾಡೋಕ್ಕೆ ಹೋಗಬೇಡ, ಮತ್ತೆ ತಿರುಗಿ ಬಿದ್ದರೆ ಕಷ್ಟ ಆಗ್ತದೆ, ನಿಧಾನದಿಂದನೇ ಇದು ಮಾಡ್ಬೇಕು ಅಂತಾರೆ. ಅಲ್ಲ ಹೋದಾಗಲೂ ನಿಧಾನದಿಂದನೇ ಮಾತಾಡ್ತೀನಿ ಬಿಡು. ನನ್ನ ಮಗಳು ಬಾಳ್ಮೆಗೆ ಇಂಥ ಅದೊಂದು ಬೆಂಕಿ ಕೊಡೋಕೆ ನೋಡಿಬಿಡ್ತಲ್ಲ, ಅವಳು ಎದಿಗೆ ಹಣ ಹೊಡಿಯೋಕ್ಕೆ ಪುಷ್ಟೇ ಹೇಳಿ ಆಗಿಬಿಟ್ಟಿದ್ರೆ ನನ್ನ ಮಗಳು ಹೋತಾನೇ ಇರಲ್ಲ ಅಲ್ಲಿಗೆ. ಎಲ್ಲರೂ ಒಂದು ಉದ್ಯೋಗ ಮಾಡ್ಕೊಂಡು ಇಷ್ಟು ಸಗನ ಆಗಿರ್ತಿತ್ತು, ಇಷ್ಟು ಬೇಗ ಮದುವೆ ಬೇಡಿತ್ತು. ಅತ್ಲಾಗ ಗಂಡನ ಜೊತೆನೇ ಇರಬೇಕು, ಇತ್ಲಾಗ ಇವನ ಹತ್ರನೂ ದುಡ್ಡು ಎಳಿಬೇಕು ಅಂತ ಲೆಕ್ಕ ಹಾಕ್ತಾ ಅದೇನದು. ಅಮ್ಮ, ನನಗೆ ಬರ್ತಿರೋ ಸಿಟ್ಟಿಗೆ ನೋಡು, ಯಾರ ಬಗ್ಗೆ ಮಾತಾಡ್ತಿದ್ದೀಯ ಅನ್ನೋ ಪ್ರಜ್ಞೆ ಅದೆಯಾ ನಿನಗೆ? ಮಾತಾಡೋಕ್ಕೊಂದು ಲೈಸೆನ್ಸೇ ಬೇಡ ನಿನಗೆ. ನೀನು 2 ಮಕ್ಕಳನ್ನ ಹೆತ್ತೀಯ, ಹೆಣ್ಮಕ್ಳನ್ನ, ಅದು ನಿನ್ನ ಗಮನದಲ್ಲಿರಲಿ. ಕಂಡರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದಂದ್ರೆ ನಿನಗಷ್ಟು ಸುಲಭ ಅಲ್ಲ? ದೇವತೆ ಹಂಗಿದೆ ಹೆಣ್ಣು ಮಗಳು, ಅದು ಅದರ ಬಗ್ಗೆ ಹೋಗಿ ಮಾತಾಡ್ತೀಯಲ್ಲ ನೀನು. ಏನು ಗೊತ್ತು ನಿಂಗೆ? ಏನು ಗೊತ್ತು ಅಂತ ಮಾತಾಡ್ತೀಯ ನೋಡೋಣ, ಹೇಳಿ. ಯಾರು ನಿಂಗೆ ಹೇಳಿದ್ಯಾರು ಇದನ್ನು? ಓ
ನಂಗೆ ಈಗ ಗೊತ್ತಾಯ್ತು ಬಿಡು, ನಿಂಗೆ ಗೊತ್ತಿಲ್ಲ ಪಾಪ, ನಿಂಗೆ ಗೊತ್ತಿಲ್ಲ ಹಂಗೆ ಹಿಂಗೆ ಹೇಳ್ತೀವಿ. ಬೇರೆ ಯಾರು ಹೇಳಲೆ, ಪಾರತಕ್ಕನೇ ಹೇಳಿದ್ದು. ನನಗೆ ಹಿಂಗೆ ಎಲ್ಲ ಗುಮಾನಿ ಗೊತ್ತಾತಲ್ಲ, ನೋಡೋಣ ಯಾರು ಹೊರದೇಶದಲ್ಲಿರೋರೋ ಏನು ಎತ್ತ ಅಂತ ವಿಚಾರಿಸೋಣ ಅಂತ ಪಾರತಕ್ಕಗೆ ಫೋನ್ ಮಾಡ್ತೀನಿ. ಪಾರತಕ್ಕ ಹಿಂಗಂತ ಹೇಳ್ತಾರೆ. ಅದು ಅವ್ರು ಹಾಗೆಲ್ಲ ಸುಳ್ಳು ಪಳ್ಳು ಹೇಳೋ ಮನಸ್ಸೇ ಅಲ್ಲ. ನನಗೆ ಅದೇ ಗುಂಡು ಹಾಕ್ದಂಗೆ ಆಗಿದೆ. ಕೇಂಡಲಿಂದ ಒಂದೇ ಊರಲ್ಲಿರೋದಂತೆ. ಅವಳಿದಾಗ ಹೋಗಿ ಕತ್ಲೆಗೆ ಬಾಲೆ ಕರ್ಕೊಂಡು ಗಂಡನ ಜೊತೆ ಹೋಗಾರು ಹೋಗ್ಬೋದು. ಏನಾಗ್ತದೆ, ಇನ್ನು 4 ದಿನಕ್ಕೆ ಮತ್ತೆ ಹಳೆ ಚಳಿನೇ ಬಂದರೆ ಏನು ಗತಿ ಸಾಯದೆ. ಅದೇನು ಹಿಂಗಿದ್ದಾಳೆಯೇ ಎಂಥದ? ಅಯ್ಯೋ ದೇವ್ರೇ, ಶಾಂತಮ್ಮ ಪಾಪಮ್ಮ ಇಂಥ ಪಾಪದ ಮಾತು ನನ್ನ ಕಿವಿಲಿ ಕೇಳ್ಬೇಕಾಗಿ ಬಂದದಲ್ಲ. ಅಮ್ಮ ನಿನ್ನ ದಮ್ಮಯ್ಯ ಅಂತೀನಿ, ಏನೂ ಗೊತ್ತಿಲ್ಲದೆ, ಪೂರ್ತಿ ಗೊತ್ತಿಲ್ಲದೆ ಏನು ಮಾತಾಡಬೇಡೆ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಗಾದೆನೇ ಇದೆ. ನೀ ಇನ್ನು ಒಂದು ಮಾತು ರಮ್ಯನ ಬಗ್ಗೆ ಮಾತಾಡದೆ ಅಂದರೆ ನಿನ್ನ ಮಗಳಿಗೆ ನೀನು ಹೇಳ್ತಿದ್ದೀಯ ಅಂತ ಲೆಕ್ಕ. ನೋಡಿ, ನಾನು ಹೇಳಿನಲ್ಲ, ನೀ ಅದಕ್ಕೆ ಏನಂತ ಶಾಪ ಹಾಕ್ತೀಯೋ, ಅದಕ್ಕೆ ಏನಂತ ಬೈತೀಯೋ ಅದು ನನಗೆ ಹೇಳ್ದಂಗೆ. ನೀ ಇನ್ನು ಮುಂದೆ ಮಾತಾಡೋದಾದ್ರೆ ಆಡು. ಮಾರತಿ, ನೀವೊಂದು ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ. ಹೋಗಿ ಹೋಗಿ ಅಂಥವ್ರ ಜೊತೆ ಎಂತ ಹೋಲಿಸ್ಕೊತೀಯ ನಿನ್ನ? ನನ್ನ ಮಗಳು ಹೆಂಗಿದ್ದಾಳು ಅಂತ ಗೊತ್ತಿಲ್ಲ ನನಗೆ. ಅಂಥವ್ರ ಜೊತೆ ಎಲ್ಲ ಹೋಲಿಸ್ಕೋಬೇಡ. ರಮ್ಯಾ ಪಾರತಕ್ಕನೂ ಇದೇ ಹೆಸರು ಹೇಳಿದ್ರೆ ಹಂಗೆ ನಿಂಗೆ ಗೊತ್ತಿತ್ತು ಗುಟ್ಟು ಮಾಡ್ದನು ಸರಿತಾ. ಒಂದು ಸಲ ನನ್ನ ಹತ್ರ ಹೇಳೋಕ್ಕಾತಿರ್ಲನೆ. ಹೋಗಿ ಏನು ಎತ್ತ ಅಂತ ಎಂತಾರು ಕೊಡೋದಾದ್ರು ಕೊಟ್ಟಾರು ಅತ್ಲಕ್ಕೆ ಮಾಡ್ಕೊಬೋದಿತ್ತು. ಹೋದ ಅಲ್ಲ, ಭಾಳ ದೊಡ್ಡ ಸಾವುಕಾರ ಅಂತಾರೆ. ಅವ್ರ ಮಟ್ಟಕ್ಕಾಗದೆ ಇದ್ರೆ ನಮ್ಮ ಕೈಲಿ ಹಾಕಿದ್ನ ಒಂದು ಲಕ್ಷನೇ ಬೇಕಾದ್ರೆ ಕೊಟ್ಟು ಬರ್ಬೋದಿತ್ತು. ಇನ್ನೀರು ಸುದ್ದಿಗೆ ಬರಬೇಡ ಅಂತ. ಅಮ್ಮ, ನಾನು ಹೇಳಿನಿ, ನೀನು ಅವರಿಗೆ ಏನೇ ಮಾತಾಡಿದ್ರು ಅದು ನನಗೇ ಅಂತ. ಹಂಗಾರೆ ನಾನೇನೋ ಕೆಟ್ಟ ಕೆಲಸ ಮಾಡೀನಿ, ಬೇಡ ಬಿಡು ಅಂಥೇಳಿ ನಂಗೆ 1 ಲಕ್ಷ ರೂಪಾಯಿ ಕೊಟ್ಟೋತೀಯಾ? ಹೇಳು, ಕೊಡ್ತೀಯ ನಂಗೆ 1 ಲಕ್ಷ ರೂಪಾಯಿ? ಗಟ್ಟಿ ಮಾತಾಡೋಂಗೂ ಇಲ್ಲ. ಹೊಳ್ತಾನೆ ಎಂಥ ಮಾತಂತ ಆಡ್ತೀಯ? ಹಂಗೆ ಬಾ ದಾರಿಗೆ, ಹಂಗೆ ಬಾ. ಏನೂ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡ. ಇಷ್ಟು ಬಿಟ್ಟರೆ ನಂಗೆ ಬೇರೆ ಏನೂ ಮಾಡೋಕ್ಕಾಗ್ತಿಲ್ಲ. ನಿನ್ನ ಎದುರಿಗಿದ್ರೆ ನಾನು ಏನು ಮಾಡ್ತಿದ್ನೋ ಏನೋ. ಅಮ್ಮ ದೇವತೆ ಹೆಂಗಿದೆ, ಹೆಣ್ಣು ಮಗಳು ಅದು ಅಂತ ನಾನು ಹೇಳ್ತಿದ್ದೀನಲ್ಲೇ. ಏನು ದುಡ್ಡಿಗೆ, ಏನು ನಿನ್ನ ಅಳಿಯನ ಹತ್ರ ಮಾತ್ರ ದುಡ್ಡಿರೋದ ಪ್ರಪಂಚದಲ್ಲಿ? ಯಾರು ನೋಡಿದ್ರು ಅವನ ಹತ್ರ ದುಡ್ಡು ಕೀಳಕ್ಕೆ ಮಾಡ್ತಾರೆ ಅಂತ ಹೇಳ್ತೀಯಲ್ಲ. ನಾಳೆ ನಿಂಗೂ ಹೇಳ್ತಾರೆ, ಅತ್ತೆ ಮಾವ ಇವ್ರ ಹತ್ರ ದುಡ್ಡು ಕೀಳಕ್ಕೆ ನೋಡ್ತಾ ಇದ್ದಾರೆ ಅಂತ. ನಿನ್ನ ಬುಡಕ್ಕೆ ಬಂದಾಗ ಗೊತ್ತಾಗ್ತದೆ ನೋಡು. ಯಾಕೆ ನಿನ್ನ ಮಗಳು ಅವನ ಹತ್ರ ದುಡ್ಡದೆ ಅಂತಲೇ ಹೋತಾ ಅವನ ಹಿಂದೆ? ಹಾಗೆ ಹೋತಾ? ಏನು ಮಾತಾಡ್ತೀಯ? ರಘುವೀರ್ ಮಾವನ ಮನೇಲಿ ದುಡ್ಡು ಏನು ಬರಗಾಲ ಬಂದದೆ? ಕೋಟಿ ಗಟ್ಟಲೆ ಅದೇ ಅವ್ರ ಹತ್ರ. ಇನ್ನು ಇವ್ರ ಹತ್ರ ಯಾಕೆ ಅವ್ರು ದುಡ್ಡಿಗೆ ಇದು ಮಾಡ್ತಾರೆ? ದೇವತೆ ಹಂಗಿದೆ ಹೆಣ್ಣು ಮಗಳು ಅಂತ ನಾನು ಹೇಳ್ತಿದ್ದೀನಿ, ಮತ್ತಂಗೆ ಹೇಳ್ತೀಯಲ್ಲೇ. ಪಾಪ ಅವ್ರ ಕಷ್ಟನೇ ಅವರಿಗಾಗಿದೆ. ನಿನ್ನ ಮಕ್ಕಳು, ಹೆಣ್ಣು ಮಕ್ಕಳದ್ದು ಎಷ್ಟು ಕಷ್ಟ ನೋಡಿಯ ನೀನು. ಆದರೂ ಬೇರೆಯವ್ರ ಬಗ್ಗೆ ಹಂಗಷ್ಟು ಸಲೀಸಾಗಿ ಮಾತಾಡ್ತೀಯಲ್ಲ, ಅದು ಹೆಂಗಮ್ಮ? ನೀನು ಹೇಳಬೇಕು ನಮಗಿದನ್ನು. ನಾನೇ ನಿಂಗೆ ಹೇಳ್ಬೇಕಾಗಿ ಬಂದದಲ್ಲ. ಎಲ್ಲಾದರೂ ಪೂರ್ವಿತನ ಎದುರಿಗೆ ಈ ಥರ ಮಾತಾಡಬೇಡ ಮಾರತಿ. ಮತ್ತೆ ಗಂಡ ಹೆಂಡತಿ ಮಧ್ಯೆ ಏನಾರು ತಂದಿಡ್ತೀಯ ನೋಡ. ನಿಧಾನದಿಂದ ಹೇಳ್ತೀನಿ. ಪಾರತಕ್ಕನೂ ಹೇಳ್ಯಾರೆ ರಮ್ಯಾ ಅಂತ ಘನ ಹೆಸರು ನೆನಪದೆ. ನೀನು ಹೇಳಿದೆ ಈಗ ರಮ್ಯಾ ಅಂತ. ಹಂಗಾರೆ ಅಂತಕ್ಕೆ ಬಂತು ನಿಮ್ಮಿಬ್ಬರು ಬಾಯೆಲ್ಲ, ಅದ್ರ ಹೆಸರು ಅಂತಕ್ಕೆ ಬಂತು ನಂಗಂಚೂರು ಹೇಳ್ತೀನಿ. ಸ್ವಲ್ಪ ಕಿವಿ ಕೊಟ್ಟು ಕೇಳಿಸ್ಕ. ಇನ್ನು ಮೇಲಾರು ಸುಮ್ಮನೆ ಇರು. ರಮ್ಯಾ ಅಂತ ಅದರ ಹೆಸರು ಹೌದು. ಅದು ಮದುವೆ ಆಗಿ ಒಂದು ಮಗು ಇರೋದು ಹೌದು. ಗಂಡ ಹೆಂಡತಿ ಮಧ್ಯೆ ಏನೋ ನಡೀತದೆಯಂತೆ. ಅವ್ರು ಬಿಟ್ಟಾರೋ ಅದು ನಂಗೆ ಗೊತ್ತಿಲ್ಲ. ಅವರು ಏನು ಮಾಡಲ. ನಿನ್ನ ಅಳಿಯ ರಾಕೇಶ್ ಅದರಲ್ಲ, ಅವರು ಸಣ್ಣ ಹುಡುಗ ಇದ್ದಲ್ಲಿಂದನೂ ಅವ್ರ ಮೇಲೆ ಮನಸ್ಸಿತ್ತಂತ ಅವರಿಗೆ. ರಮ್ಯಗೆ ಪಾಪ ಈ ವಿಚಾರನೇ ಗೊತ್ತಿಲ್ಲ. ಇವ್ರ ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ಇದು ಮಾಡ್ತಾ ಇದ್ದಿದ್ದು. ಹೊರದೇಶದಿಂದ ಬರ್ಬೇಕಾರೆ ರಮ್ಯನ ಮದುವೆ ಆಗಿತ್ತು. ಹಂಗೂ ಹಿಂಗೂ ಎಲ್ಲ ಒತ್ತಾಯ ಮಾಡಿದ್ರು ಅಂತ ಪೂರ್ವಿತನ ಮದುವೆ ಆದರು. ಈಗ ಅವರಿಬ್ಬರು ಗಂಡ ಹೆಂಡತಿಗೆ ಅಷ್ಟಕ್ಕಷ್ಟೇ ಆತಲ್ಲ. ನಿನ್ನ ಅಳಿಯ ಆಡಮಂಡೆ ಅಳಿಯನ ತಲೆಯಲ್ಲಿ ಅವ್ರ ಗಂಡನ ಬಿಟ್ಟು ಬಂದರೆ ನಾನು ಮದುವೆ ಆಗ್ಬೋದು ಅಂತ ಮತ್ತೊಂಥರ ಹುಳ ಬಿಟ್ಕೊಂಡಿದ್ದಷ್ಟೇ. ಹಂಗೆ ಆಲೋಚನೆ ಬಂದು ಕೂಡಲೇ ಪೂರ್ವಿತನ ಹತ್ರ ಹೇಳ್ಯಾರೆ, ಇದು ಅಲ್ಲೇ ಇದ್ದ ಹಂಗಲ್ಲ ಹಿಂಗೆ ಅಂತ ಸರಿ ಮಾಡಿದ್ರು ಅಲ್ಲೇ ಸರಿಯಾಗಿ ಹೋತಿತ್ತು. ಇದು ಸಿಟ್ಕೊಂಡು ತವ್ರ ಮನೆಗೆ ಬಂತು. ಅದು ಮತ್ತೆ ಮುಂದುವರ್ಕೊಂಡು ಹೋತು. ಇವ್ರು ಮಾಡಿರೋ ತಪ್ಪಿಗೆ ಆ ಹೆಣ್ಣು ಮಗಳಿಗೆ ಎಂತಕ್ಕೆ ಹೇಳ್ತೀಯಮ್ಮ ನೀನು? ಹಂಗಾರೆ ಇದೇನೂ ಹೇಳಿದೆ ಸುಮ್ಮನೆ ಪೂರ್ವಿತನ ಗಂಡ ಅದ್ರ ಹಿಂದೆ ಹೋಗ್ತಾರಾನೆ. ಏನಂದ ಹೇಳಿದೆ? ನೀನು ಹೇಳ್ತಿದ್ದೀಯಾ ಅಮ್ಮ ಈ ಮಾತು? ನೀನು ಹೇಳ್ತಿದ್ದೀಯಾ? ನನಗೇನಾಗಿತ್ತು ಊರಲ್ಲಿ? ನನ್ನ ಹಿಂದೆ ಬಿದ್ದಷ್ಟು ಕಾಡ್ಸಿದ್ನಲ್ಲ ಅವನು. ಹಂಗಾರೆ ನಾನೇನೋ ಹೇಳೇ ಅವನು ನನ್ನ ಹಿಂದೆ ಬಿದ್ದಿದ್ನಾ? ಏನಮ್ಮ ನೀನು? ಇಷ್ಟು ಅನುಭವ ಜೀವನದಲ್ಲಾದರೂ ನಿಂಗೊಂದು ತಿಳುವಳಿಕೆ ಬರಲ್ಲ, ಬೇರೆ ಮನುಷ್ಯರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದರೆ
ಇನ್ನೊಂದು ಸತಿ ಈ ಥರ ಮಾತಾಡಬೇಡ. ಹೇಳಿನಲ್ಲ, ನೀನೇನಾದ್ರು ಹೇಳಿದೆ ಅಂದರೆ ಅದು ನನಗೇ ಹೇಳ್ದಂಗೆ. ನಾನು ದೇವ್ರ ಮೇಲೆಲ್ಲ ಆಣೆ ಹಾಕ್ತಿದ್ದೆ, ಬೇಡ ಅಂತ ಸುಮ್ಮನೆ ಇದ್ದೀನಿ. ನಾನು ಈ ಟೈಮಲ್ಲಿ ಹಂಗೆ ಆಣೆ ಭಾಷೆ ಹಾಕಬಾರ್ದು ಅಂತ. ಇಷ್ಟು ನೋವು ಕೊಡಬೇಡ, ನಂಗೆ ಭಾಳ ನೋವಾಗ್ತದಮ್ಮ ನೀನು ಈ ಥರ ಮಾತಾಡಿದ್ರೆ. ನಂಗೆ ಇನ್ನು ಹೆಚ್ಚು ಮಾತಾಡೋಕ್ಕಾಗಲ್ಲ. ಅಲ್ಲಿ ಬೇರೆ ಕಾಯ್ತಾ ಇದ್ದಾರೆ, ನಾನು ಹೋಗ್ತೀನಿ. ನೀನು ದಮ್ಮಯ್ಯ ಅಂತೀನಿ, ಈ ಥರದ್ದೇನೋ ನಿನ್ನ ತಲೆ ಒಳಗಿದ್ರೆ ತೆಗೆದು ಹಾಕ್ಬಿಡು. ರಮ್ಯಾ ಆ ಥರದ ಹುಡುಗಿ ಅಲ್ಲ, ಅವಳಿಗೇನು ಗೊತ್ತೇ ಇಲ್ಲ.